ಪುಟ್ಟಕ್ಕನ ಮಕ್ಕಳು ನಾಳೆಯ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮ, ಮಾದೇಗೌಡರು, ರಾಧಾ ಅವರು ಕೂತಿರ್ತಾರೆ. ಹಾಗೆ ಕೋದಂಡ ಮತ್ತು ಸ್ನೇಹ ಅವರು ನಿಂತಿರ್ತಾರೆ. ಆಗ ಸ್ನೇಹ ಅವರು ಬಂದು ಬಂಗಾರಮ್ಮವರ ಕಾಲಿಗೆ ಬಿದ್ದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ಸುಮ್ಮನೆ ಅವಸರಪಟ್ಟು ದುಡುಕ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮರು ಎದ್ದೇಳುವಂಕೆ ಅಂತಾರೆ. ಆಗ ಸ್ನೇಹ ಅವರು ಎದ್ದು ನಿಂತ್ಕೊಂಡು, ಯಾವುದೇ ವಿಷಯನ ಅಳ್ದು ತೂಗಿ ನಿರ್ಧಾರ ತಗೊಳ್ಳೋ ಪಕ್ವ ನನಗಿಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅತ್ತೆ. ನನಗೆ ದುಡುಕ್ಬಿಟ್ಟು ನಿರ್ಧಾರ ತಗೊಳ್ಳೋ ಗುಣ ಚಿಕ್ಕ ವಯಸ್ಸಿಂದನೂ ಬಂದಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿ ಕೈ ಮುಗ್ದು ಕೇಳ್ಕೊಂಡು ಅಳ್ತಾ ಇರ್ತಾರೆ. ಆಗ ರಾಧಾ ಅವರು, ಈಗ ಕ್ಷಮಿಸ್ಬಿಡಿ ಅಂತ ಅಂದರೆ ನೀನು ಮಾಡಿದ ತಪ್ಪೆಲ್ಲ ಸರಿ ಹೋಗುತ್ತಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಂಠಿಯವರು ಬಂದು ರಾಧಾ ಅಂತ ಕೂಗ್ತಾರೆ. ಮತ್ತೆ ಬಂದು ಸ್ನೇಹ ಪಕ್ಕ ನಿಂತ್ಕೊಂತಾರೆ. ಇದನ್ನ ನೋಡ್ಬಿಟ್ಟು ರಾಧಾ ಅವರಿಗೆ ಗಾಬರಿ ಆಗುತ್ತೆ. ತುಂಬಾ ಕೋಪದಿಂದ ನೋಡ್ತಾ ಇರ್ತಾರೆ. ಹಾಗೆ ಬಂಗಾರಮ್ಮರು ಸಹ ಕಂಠಿನಿ ನೋಡ್ತಾ ಇರ್ತಾರೆ. ಆಗ ಕಂಠಿಯವರು, ಅವ್ವ, ನಮ್ಮ ಮೆಸ್ ತಪ್ಪಿಲ್ಲ ಅಂದಾಗ ಯಾರ ಹತ್ರನೂ ಕ್ಷಮೆ ಕೇಳಕ್ಕಿಲ್ಲ. ಬಡ್ಡಿ ಬಂಗಾರಮ್ಮರ ಮಾತು ಹೆಂಗ್ ಕಡ್ಡಿ ಮುರಿದಂಗ ಇವರು ಹಂಗೆಯ, ಒಂದ್ ಮಾತು ಆಚೆ ಈಚೆ ಆದ್ರೂ ಸಹಿಸ್ಕೊಳಕಿಲ್ಲ. ಅಂಥವ್ರು ನೀವೇ ಆಚೆ ಹೋಗು ಅಂದ್ರೂ ಇಲ್ಲೇ ಅವರೇ ಅಂತ ಅಂದರೆ ಅವ್ರ ತಪ್ಪು ಅವರಿಗೆ ಈಗ ಅರ್ವಾಗಿದೆ ಅಂತ ಅರ್ಥ ಅಂತ ಹೇಳಿಬಿಟ್ಟು ಕಂಠಿ ಅವರು ಹೇಳ್ತಾರೆ. ಈ ಮಾತನ್ನ ಕೇಳಿ ಸ್ನೇಹ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿಯಿಂದನೇ ಕಂಠಿನ ನೋಡ್ತಾ ಇರ್ತಾರೆ. ಹಾಗೆ ಈ ಮಾತನ್ನ ಕೇಳ್ಬಿಟ್ಟು ಬಂಗಾರಮ್ಮವ್ರಿಗೆ ಹಾಗೆ ರಾಧಾ ಅವರಿಗೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಕೋಪದಿಂದ ರಾಧಾ ಕಂಠಿನೇ ನೋಡ್ತಾ ಇರ್ತಾಳೆ. ಈ ಕಂಠಿ ಮಾತನ್ನ ಕೇಳಿ ಮಾದೇಗೌಡರಿಗೂ ಸಹ ಸಮಾಧಾನ ಆಗುತ್ತೆ. ಇಲ್ಲಿಗೆ ನಾಳೆಯ ಪ್ರೋಮೋ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡಿ.